ಹೋಳಿಗೆ ತಿನ್ಲೇಬೇಕು. ಆಕಿ ವಿಚಾರ ಮಾಡಿದ್ಳು, ಒಂದ ಹೋಳಿಗೆ ಒಳಗ ವಿಷ ಹಾಕಿ ಕೊಟ್ನಿ ಅಂದ್ರ ಆ ವಿಷ ಏರ್ಲಿಲ್ಲ ಅಂದ್ರ ನಾಳೆ ಜನರಿಗೆ ಗೊತ್ತಾತಾರ, ನನ್ನ ಮುಗಿಸ್ತಾರ ಇವ್ರು. ಒಂದ ಅಲ್ಲ ಎರಡ್ ಅಲ್ಲ 3 ಹೋಳಿಗೆ ಒಳಗ ವಿಷ ಹಾಕಿ ಕೊಟ್ಟಿದ್ರು ಅಂದ್ರ ಒಂದ್ ಕೆಲಸ ಮಾಡ್ಲಿಲ್ಲ ಅಂದ್ರ ಇನ್ಯಾರ್ಡ್ರ ಮಾಡಬೇಕವ್. 3 ಹೋಳಿಗೆ ಒಳಗ ವಿಷ ಹಾಕಿ ಒತ್ತಾಯದಿಂದ ಎಲ್ಲಾ ಲಿಂಗೇಶ್ವರಪ್ಪ ತಿನ್ನಿಸಿದ್ರು. ಅವಾಗ ಒಂದ್ ತುಕುಡಿ ಉಳಿತದ ಸಾಕ್ಯವ್ವ ಅಂದ್ರೆ ಎಲ್ಲಾ ಲಿಂಗೇಶ್ವರಪ್ಪ ಒಂದ್ ರೊಟ್ಟಿ ತಿನ್ನೋರು 3 ಹೋಳಿಗೆ ತಿಂದಿದ್ರು. ಉಳ್ದಿತ್ತು. ಅವಾಗ ಇವಾಗ ಆನಂದ ಆಯ್ತೇನ್ ತಾಯಿ ಹತ್ರ? ಹಾ, ಬಾಳ ಆನಂದ ಆಯ್ತಪ್ಪ ಅಂತ. ಆಯ್ತು, ಇನ್ ಅರ್ಧ ಹೋಳಿಗೆ ಏನ್ ಉಳ್ದೈತ್ಲಾ, ಇದನ್ನ ಮನ್ಯಾಗ ತೆಗೆದಿಡ್ಬೇಡ ತಾಯಿ. ಯಾಕೆಪ್ಪ ಅಂದ್, ಹುಡುಗರು ತಿಂದಗಿದ್ದಾವ. ಇಟ್ ಅನ್ನೋದ ತಡ ಬೆವರ ಇಳಿದ್ ಬಿಡ್ತಾ ತಾಯಿಗೆ. ಯಪ್ಪ ಗೊತ್ತಾಯ್ತೇನೋ ಅಂತ ಹೇಳಿ. ಅವಾಗ ಅಪ್ಪ ಅಂದ, ನೀ ಮತ್ ಮನ್ಯಾಗ ತೆಗೆದಿಡ್ಲಾರ್ದ ಎಲ್ಲಾರ ಉಗದ್ಗಿದ್ದಿ, ಪ್ರಾಣಿಗಳು ತಿಂದಾವು. ಇಟ್ ಶತಶಿರವಾಗಿ ಕ್ಷೇತ್ರದ ಅಧಿದೇವರಾಗಿರುವಂತಹ ಗಣಪತಪ್ಪ ಮಹಾರಾಜರಲ್ಲಿ ಮುಗಳಕೋಡದ ಎಲ್ಲಾ ಲಿಂಗೇಶ್ವರ ಕರ್ತೃಗದ್ದೆಗೆ ಭಕ್ತಿಯಿಂದ ಶಿರವಾಗಿ, ಕ್ಷೇತ್ರದ ದೇವರಾಗಿರುವಂತಹ ಕರಿಸಿದ್ದೇಶ್ವರರು ಕೂಡ ಭಕ್ತಿಯಿಂದ ಶರಣೆಂದು, ಅಸೀನರಾಗಿರುವಂತಹ ಹಿರಿಯ ಕಲಾವಿದರಾದ ಸತ್ಯಪ್ಪ ಮಹಾರಾಜರಲ್ಲಿ ಕೂಡ ಶರಣೆಂದು, ಅಸೀನರಾದ ಎಲ್ಲ ಹಿರಿಯರಲ್ಲಿ ತಾಯಂದಿರಲ್ಲಿ ಶರಣೆಂದು, ಶ್ರೀಮಠದ ಒಡೆಯರಾಗಿರುವಂತಹ ಮಾಧವಾನಂದಪ್ಪ ಶ್ರೀ ಚರಣಗಳಲ್ಲಿ ಭಕ್ತಿಯಿಂದ ವಂದಿಸಿ, ಆತ್ಮೀಯರೇ, ಬಹುತೇಕ ಪ್ರತಿ ಹುಣ್ಣಿಮೆ ದಿವಸ ಈ ಸಾಯಂಕಾಲ ಸತ್ಸಂಗವನ್ನು ತಾವೆಲ್ಲರೂ ಕೂಡ ಬಹಳ ವಿಶೇಷವಾಗಿ ನಡೆಸ್ಕೊತ ಬಂದಿರಿ. ಬಹುತೇಕ ಇವತ್ತು ರಡರಟ್ಟಿ ಗ್ರಾಮದೊಳಗೆ ಅಲ್ಲಿ ಸಂತರ ಕೀರ್ತನೆಯೂ ಚಾಲು ಐತಿ, ಇಲ್ಲಿ ಮಠದೊಳಗೆ ಸತ್ಸಂಗವೂ ಪ್ರಾರಂಭವಾಗೈತಿ. ಬಹುತೇಕ ಈ ಸ್ಥಳ ನಾವು ನೋಡಾಕತ್ತೀವಿ ಅಂದ್ರೆ ಇಷ್ಟೊಂದು ಪತ್ರಿವನಗಳಿಂದ ತುಂಬಿರುವಂಥದ್ದು, ಊರ ಪಕ್ಕದೊಳಗ ಮಠ, ವಿಶೇಷವಾಗಿ ನೋಡಾಕ ಬಹಳ ಅಪರೂಪ. ನಾವು ಪತ್ರಿ ಗಿಡ ಅಂದ್ರೆ ಎಲ್ಲೆಲ್ಲಿ ಪವಿತ್ರವಾದ ಜಾಗ ಇರ್ತೈತೋ ಅಲ್ಲಿ ಮಾತ್ರ ಪತ್ರಿ ಗಿಡ ಹುಡ್ತೈತಿ, ಸಿಕ್ಕಲ್ಲೇ ಒಟ್ಟ ಹುಟ್ಟಂಗಿಲ್ಲ ಅದು. ಇದ್ರ ರಡ್ರಟ್ಟಿ ಗ್ರಾಮ ಇದು ಎಂಥ ಮಹಾತ್ಮರ ಪಾದ ಇಟ್ಟ ಪುಣ್ಯ ಭೂಮಿನೋ ಗೊತ್ತಿಲ್ಲ. ಇಲ್ಲಿ ಅನೇಕ ಪತ್ರಿ ಗಿಡಗಳದಾವು. ಇದನ್ನು ನೋಡೋರು ಮತ್ತು ದಿನ ಇಲ್ಲಿ ಬಂದು ಕುಂದ್ರವ್ರು ಅವರೆಲ್ಲರೂ ಪುಣ್ಯವಂತರವ್ರು, ಯಾವುದೋ ಜನ್ಮದೊಳಗೆ ಪುಣ್ಯ ಮಾಡಿರ್ಬೋದು. ಬಹುತೇಕ ನಾವು ಎಲ್ಲಾ ಲಿಂಗಪ್ಪನ ಚರಿತ್ರೆ ಒಳಗೆ ಕೇಳ್ತೀವಿ. ಸುಡುಗಾಡು ಭೂಮಿ ರೀ, ಯಾರು ಹಗಲಿಗೆ ಹೋಗಾಕ ಭಯ ಪಡುವಂತ ಜಾಗದೊಳಗೆ ಬಂದು ಸುಡುಗಾಡವನ್ನು ಸ್ವರ್ಗವನ್ನಾಗಿ ಮಾಡಿರುವ ಒಬ್ಬ ಗುರು ಕರುಣೆಯಿಂದ ಎಷ್ಟು ಶಕ್ತಿ ಇರಬಹುದು. ಅಂತ ಮಹಾನ್ ತಪಸ್ವಿ ಹೆಸರಿನಿಂದ ನಿರ್ಮಾಣವಾಗಿದ್ದ ಈ ಮಠದೊಳಗೆ ಪ್ರತಿ ಹುಣ್ಣಿಮೆ ಇಂಥ ಸತ್ಸಂಗ ಮಾಡಾಕತ್ತೀರಂದ್ರ ಇದು ಪುಣ್ಯ ಐತಿ ಯಾವುದೋ ಜನ್ಮದಿಂದ. ಆ ಕಾರಣಕ್ಕಾಗಿ ಇವತ್ತು ಅಲ್ಲಿ ಕೀರ್ತನೆ ಇದ್ರು ಕೂಡ 10 ಮಂದಿ ಕೊಡ್ಲಿ, 10,000 ಜನ ಸೇರಿ ಹೊತ್ತುಗಳಿಗಿಂತ 10 ಮಂದಿ ಸೇರಿ ತತ್ವದ ಉಪದೇಶ ಕೇಳಿದ್ರು ಅಂದ್ರೆ ಅಲ್ಲೇ ಭಗವಂತ ಇರ್ತಾನೋ ಅಂತ ಎಲ್ಲಾ ಸೃತಿ ಒಳಗೆ ಕೇಳಿ. ಅದಕ್ಕೆ ಬಸವಣ್ಣವ್ರು ಅಂತಾರ, ನೀವ್ ಮತ್ತೊಂದಕ್ಕೆ ಮಹತ್ವ ಕೊಡಬೇಡಪ್ಪ. ಜಗತ್ತಿನೊಳಗ ಅನೇಕ ಗ್ರಂಥಗಳದಾವ, ಅನೇಕ ಜನ ಮಹಾನ್ ಮಹಾನ್ ವಿದ್ವಾನ್ರು ತಮ್ಮ ಶ್ರುತಿ ಮೃತಿಗೆ ಏನೇನು ತಿಳಿತದನೋ ಎಲ್ಲವನ್ನ ಅಕ್ಷರ ರೂಪದೊಳಗೆ ಬರೆದು ಹೋದ್ರು. ಒಬ್ಬ ಮನುಷ್ಯ ಯಾಕೆ ಬದುಕಬೇಕು, ಯಾತಕ್ಕಾಗಿ ಭೂಮಿಗೆ ಬಂದಾನ, ಕೊಟ್ಟಿ ಮನುಷ್ಯ ಜನ್ಮವನ್ನ ಸಾರ್ಥಕತೆ ಪಡೆದುಕೊಳ್ಳುವ ಬಗೆಯನ್ನ ಎಲ್ಲ ಮಹಾತ್ಮರು ಗ್ರಂಥದೊಳಗೆ ಬರೆದಿಟ್ಟಾದ್ರು. ಆದ್ರೆ ಎಲ್ಲರೂ ಬರೆದ್ರು, ಯಾರೂ ಕೂಡ ಅದ್ರೊಳಗೆ ಉಲ್ಲೇಖ ಮಾಡಿಲ್ಲ. ಮತ್ತೊಬ್ರು ಸುದ್ದಿ ಕಟ್ಟಿ ಮೇಲೆ ಕುತ್ಕೊಂಡು ಮಾತಾಡೋದ್ರಿಂದ ಮನುಷ್ಯ ನಿನಗೆ ಪುಣ್ಯ ಬರ್ತೈತಿ ಅಂತ ಯಾವ ಗ್ರಂಥದೊಳಗೂ ಬರೆದಿಲ್ಲ. ಅಷ್ಟೇ ಅಲ್ರಿ, ನಾವು ಮೊಬೈಲ್ ಸೇರ್ಸ್ಕೊತ ಕುಂದ್ರೋದ್ರಿಂದ ನಿನಗೆ ಪುಣ್ಯ ಬರ್ತೈತಿ ಅಂತ ಅದನ್ನೂ ಬರಲಿಲ್ಲ. ಅಷ್ಟ ಅಲ್ಲ, ಮನಿಯೊಳಗೆ ಪಿಕ್ಚರ್ ನೋಡೋದ್ರಿಂದ ಟಿವಿ ನೋಡೋದ್ರಿಂದ ಪುಣ್ಯ ಬರ್ತೈತೆ ಅಂತ ಅದನ್ನೂ ಬರಲಿಲ್ಲ. ಅವರು ಬರೆದ್ರು, ಕ್ಷಣ ಹೊತ್ತು ಒಂದು ಕ್ಷಣ ನೀವು ಶರಣರ ಸತ್ಸಂಗದೊಳಗೆ ಬಂದು ಕೂತ್ರಿ ಅಂದ್ರ ನಿಮಗ್ ಗೊತ್ತಿಲ್ಲಂಗ ಪುಣ್ಯ ಸಿಗತೈತಿ ಅಂತ ಎಲ್ಲಾ ಗ್ರಂಥದೊಳಗೆ ಬರಬಿಟ್ಟು. ಒಂದು ಕ್ಷಣ ರೀ, ನಾವು ಕೇಳೀವಿ, ಜೇಡೂರ ದಾಸಿ ಮಾರ್ಯರವ್ರಿಗೆ ಕಲ್ಯಾಣದ ಚಾಲುಕ್ಯರು ಬಂದು ಅವ್ರ ಮನಿ ಗುರುಗಳವ್ರು, ನಮ್ಮ ಮನಿ ಗುರುಗಳು ನಮ್ಮ ಮನೆಗೆ ಬಂದಾರ ಅಂದ್ರೆ ಮರಳಿ ಅವ್ರನ್ನ ಕಳಿಸ್ಬೇಕಾಗಿತ್ತು ಅಂದ್ರೆ ಖಾಲಿ ಕೈಲಿ ಕಳಿಸೋ ಹಾಗಿಲ್ಲ. ಗುರುಗಳ ಮನೆಗೆ ಬಂದಾರ, ನಿಮಗೆ ಏನು ಬೇಕು ಕೇಳಿ ಮಹಾರಾಜರೇ, ನಿಮ್ಗೆ ಎಲ್ಲವನ್ನು ಕೊಡ್ತೀವಿ ಗುರುಗಳೇ ಅಂತ ಕಲ್ಯಾಣ ಚಾಲುಕ್ಯರು ಜೇಡರ ದಾಸಿ ಮಾರ್ಯ ಕೇಳ್ತಾರ. ಇಡೀ ರಾಜ್ಯವನ್ನೇ ನಿಮಗ್ ಕೊಟ್ಟು ಬಿಡ್ಬೇಕು, ಕೊಡ್ಲೇನು ಅಂತ ಕೇಳಿದಾಗ ಬೇಡ ಅಂತ. ಮತ್ತೇನ್ ಬೇಕು ಮಹಾರಾಜರೇ? ಆನೆ ಭಂಡಾರವೆಲ್ಲವನ್ನು ಕೊಡೋದೇನು? ಆನೆನೂ ಬೇಡ, ಭಂಡಾರೂ ಬೇಡ, ಯಾವುದು ಬೇಡಪ್ಪ. ಒಂದ್ ಕ್ಷಣ ನಿಮ್ಮ ಶರಣರ ಸೂಳು ನುಡಿ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮದಾಸ. ಒಂದ್ ಕ್ಷಣ ಮಹಾತ್ಮರ ಕರೆಸಿ ಪ್ರವಚನ ಇಟ್ಟಿ ಅಂದ್ರ ನೀ ಸಂಪತ್ತಲ್ಲ,
ದೇವ್ರಾನ ನನಗ್ ಕೊಟ್ಟಟ್ಟ ಪುಣ್ಯ ನಿನಗೆ ಸಿಗ್ತೈತಪ್ಪ, ಮೊದಲು ನನಗ್ ಸತ್ಸಂಗ ಕಲ್ಪಿಸ್ಕೊಡು ಅಂತೇಳಿ ಜೇಡರ ದಾಸಿ ಮಾರ್ಯರು ಕೇಳ್ಕೊಂಡ್ರು ಅಂತ ಅವ್ರ ಇತಿಹಾಸದೊಳಗೆ ಕೇಳ್ತೀವಿ. ಅಷ್ಟೇ ಅಲ್ಲ, ಅಪ್ಪ ಬಸವಣ್ಣವರು ಕೂಡ ಬರದಾರ, ವಸ್ತ್ರ ಮಾಸಿದಡೆ ದೇಹದ ಮೇಲೆ ತೊಟ್ಟಿರುವಂತ ಬಟ್ಟೆ ಹೊಲಸಾಯ್ತು ಅಂದ್ರ ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕೋದು, ಮಂಡೆ ಮಾಸಿದಡೆ ಮಜ್ಜನವ ಮಾಡೋದು, ಬಟ್ಟೆ ಹೊಲಸಾಯ್ತನ ತೊಳ್ಯಾಕ್ ಕೊಡ್ತೀವಿ, ತಲೆ ಹೊಲಸಾಯ್ತಂದ್ರೆ ಯಾವ್ಯಾವ್ದೋ ಶಾಂಪೂ ಸ್ವಚ್ಛ ಮಾಡ್ತೀವಿ, ಮನದ ಮೈಲಿಗೆ ಕಳೆಯಬೇಕಾದಡೆ ನಿಮ್ಮ ಶರಣರ ಅನುಭವ ಮಾಡೋದು ಅಂತ ಬರೋದ್ರು. ದೇಹದೊಳಗ ಒಂದು ಮನಸ್ಸು ಐತಪ್ಪ, ಈ ಮನಸ್ಸು ಏನಾರು ಹೊಲಸಾಯ್ತು ಅಂದ್ರೆ ಇದಕ್ಯಾವ ನೀ ಶಾಂಪೂ ಹಾಕ್ತಿ? ಒಬ್ಬ ಹುಡುಗ ಎಂದತ್, ಅಲ್ರಿ ಗುರುಗಳ ಎಂತೆಂತವು ಶಾಂಪೂ ಬಂದಾವ, ಹೋಗಲಾರದಂತ ಕಲಿಯನ್ನ ತೊಳೆಯುವಂತ ಶಾಂಪೂ ರಗಡ್ ಮಾರ್ಕೆಟ್ದೊಳಗೆ ಸಿಗ್ತಾವ, ಮನಸ್ಸು ಸ್ವಚ್ಛ ಆಗ್ಬೇಕಾರ ಒಂದ್ ಚರಿಗೆ ಒಳಗ್ ನೀರ್ ಹಾಕೊಂಡ್ ಸಾಬೂನ್ ಪುಡಿ ಕಲಿಸಿ ಕುಡಿದ್ರೆ ಸ್ವಚ್ಛ ಆಗೋದಿಲ್ಲೇನ್ರಿ? ಅದು ಹುಡುಗ ಗುರುಗನ್ ಕೇಳಿದ. ಸಾಧ್ಯವೇನ್ರಿ? ಅದನ್ನು ಸ್ವಚ್ಛ ಮಾಡುವಂತದ್ದು ಒಂದೇ ಒಂದು ಉಪಾಯ, ಅದ ಶರಣರ ಸುಳ್ಳು ನುಡಿ ಸತ್ಸಂಗ ಮನಸ್ಸನ್ನ ಶುದ್ಧೀಕರಣ ಮಾಡ್ತೈತ್ರಿ. ಅದಕ್ಕ ಎಂತೆಂತ ಮಹಾತ್ಮರು ಈ ಜೀವನದೊಳಗೆ ಜಗತ್ತಿನೊಳಗೆ ಬಿಟ್ಟಿಲ್ಲ, ಆದ್ರೆ ಎಲ್ಲರೂ ಮಹತ್ವ ಕೊಟ್ಟಿದ್ದು ಸತ್ಸಂಗಕ್ಕೆ ಮಹತ್ವ ಕೊಟ್ರು, ಗುರು ಸೇವಾಕ ಮಹತ್ವ ಕೊಟ್ರು. ಮತ್ತೊಂದು ಐತೋ ಬಿಡ್ತೈತೋ ಏನೋ ನೋಡ್ಲಿಲ್ರಿ, ಸಾಯುದೊಳಗ ಶ್ರೇಷ್ಠ ಒಬ್ಬ ಸದ್ಗುರುನಾಥನನ್ನ ಪಡ್ಕೊಂಡು ಈ ಜನ್ಮನ ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಎಲ್ಲ ಶರಣರ ಅಪೇಕ್ಷೆ ಪಟ್ರು. ಎಲ್ಲರ ಇತಿಹಾಸದೊಳಗೆ ನಾವು ನೋಡ್ಬೇಕೀಗ. ಬಹುತೇಕ ಎಲ್ಲಾ ಲಿಂಗೇಶ್ವರರ ಚರಿತ್ರೆ ನಾವು ಓದುವಾಗ ಅಂತ ದೊಡ್ಡ ತಪಸ್ವಿಗಳು ಲಕ್ಷಾಣ ಸಿದ್ಲಿಂಗಪ್ಪವನ್ನು ಹುಡ್ಕೊಂಡು ಹೋದ್ರು, ನಾನು ಗುರುಗಳನ್ನ ಪಡ್ಕೊಳ್ಬೇಕು ಅಂತೇಳಿ. ತಾವೆಲ್ಲ ಕೇಳಿರಿ ಚರಿತ್ರೆ ಒಳಗ. ಪರೀಕ್ಷೆ ಮೊದಲನೇದ್ ಹುಡಿದು ಮಣ್ಣೊಳಗ ತೆಗ್ಗಾತೋಡಿ ತೆಗ್ನ್ಯಾ 3 ದಿನ ಕೂತ್, ಇಂಥ ಪರೀಕ್ಷೆ ಯಾರು ಹೇಳಿದ್ರೆ ಹೋಗಕ್ ಸಾಧ್ಯ ಐತೇನ್ರಿ? ಪರೀಕ್ಷೆ ಅಲ್ಲ, ಒಂದಿಟ್ ಸಿಟ್ಟಿಗೆ ಯಾರ ಬೇದ್ರ ಒಳ್ಳೆ ತಿಂಗಳ ಮಠ ನೋಡಲ್ಲ ಅವ್ರ ರಗಡ್ ಮಂದಿದೆ, ಹೌದಿಲ್ರಿ? ಎಷ್ಟ ತಪಸ್ವಿಗಳು, ಅವ್ರ ಮನಸ್ಸರ ಎಷ್ಟೊಂದು ಏಕಾಗ್ರತೆ ಇರಬಹುದು. ಪರೀಕ್ಷೆ ಮಾಡಿದೊಳಗ ಮುಚ್ಚಿಟ್ರು, ಜನ ಎಲ್ಲ ಮಾತಾಡಿರು, ಸತ್ತ ಹೋಗ್ಯಾನ ಯಲ್ಲಪ್ಪ ಅಂತ ಮಾತಾಡಿರು. ಹಡ್ಡುವಾಗ ಯಲ್ಲಪ್ಪ ಮಹಾರಾಜರ ಶರೀರ ಹೇಗಿತ್ತು ಅಂದ್ರ ಲಿಂಗದಂಗ ಕಾಣಾಕತ್ತಿತ್ತು. ಸಿದ್ಧಲಿಂಗಪ್ಪಗಳು ಬಂದು ಮುಟ್ಟಿ ನೋಡ್ತಾರಂತ, ಯಲ್ಲಪ್ಪ ಇಲ್ಲಿ ಮಠ ನೀ ಯಲ್ಲಪ್ಪ ಇದ್ದಿ, ತಪಸ್ ಮಾಡಿ 3 ದಿನ ಇದ್ರೊಳಗ ಕೂತಿ ಎಲ್ಲಾ ಲಿಂಗದ ಕೃಪೆ ನೀ ಪಡೆದಲ್ಲ, ಯಲ್ಲಪ್ಪ ಹೋಗಿ ಇವತ್ತಿಂದ ನೀ ಎಲ್ಲಾ ಲಿಂಗ ಆದಿ ಹೋಗತ್ತೇಳಿ ಆಶೀರ್ವಾದ ಮಾಡಿದ್ರ. ಎಂತ ತಪಸ್ವಿಗಳು, ಅಂತ ತಪಸ್ವಿಗಳ ನಾಮ ಇಟ್ಟಿರುವಂತ ಈ ಮಠ ಬಹುತೇಕ ನಾವು ಎಲ್ಲ ರೀತಿಯ ಕೇಳಿರ್ಬೋದು. ಅವ್ರು ಬರದಾರ ಅಪುತ್ರಶ್ಯ ಗತಿರ್ನಾಸ್ತೆ ಅಂತೇಳಿ, ಅಂದ್ರ ಮಕ್ಕಳಿಲ್ಲವ್ರಿಗೆ ಮೋಕ್ಷ ಅಲ್ಲ. ಯಾರ್ಯಾರ ಜೀವನದೊಳಗ ಗುರುವಿನನ್ನ ಪಡೆಯುವುದಿಲ್ಲೋ ಅವರಿಗೆ ಮೋಕ್ಷ ಇಲ್ಲ ಅಂತ ಬರದಾರ. ಅವ್ರು ಯಾರ್ಯಾರು ಗುರುಗಳನ್ನ ಪಡೆದ್ರಪ್ಪ? ಎಲ್ಲರ ಇತಿಹಾಸದವ್ರು ನಾವು ನೋಡ್ಕೋತ ಹೋದಿವಿ ಅಂದ್ರೆ ಎಲ್ಲರಿಗೂ ಒಬ್ಬ ಗುರು ಇದ್ದೇ ಇದ್ದಾನೆ. ಅಂತ ಬಹಳ ದೊಡ್ಡ ಜ್ಞಾನಿ ಮನುಷ್ಯ, ಭಕ್ತಿ ಭಂಡಾರಿ, ಜ್ಞಾನ ಭಂಡಾರಿ ಅನಿಸ್ಕೊಂಡಿರುವಂತ ಅಪ್ಪ ಬಸವಣ್ಣವ್ರಿಗೂ ಕೂಡ ಜಾತವೇದ ಮುನಿಗಳು ಇರ್ಲಿಲ್ಲ ಏನ್ರಿ? ಸದ್ಗುರು ಸಿದ್ಧಾರೂಢಪ್ಪಗಳಿಗೆ ಸಹಿತ ಗಜದಂಡ ಶಿವಯೋಗಿಗಳು ಗುರುಗಳು ಇದ್ರು. ಪ್ರತಿಯೊಬ್ಬರ ಇತಿಹಾಸವನ್ನು ನೋಡಿಕೊಳ್ತ ಹೋದಿವಿ ಅಂದ್ರ ಎಲ್ಲರಿಗೂ ಒಬ್ಬ ಗುರುಗಳು ಇದ್ದೇ ಅದ. ಯಾಕ? ಜಗತ್ತಿನೊಳಗಡೆ ಎಲ್ಲವನ್ನು ಕೊಡೋರದಾರ, ಜ್ಞಾನವನ್ನ ನೀಡುವಂತ ಒಬ್ಬ ಶ್ರೇಷ್ಠ ಸದ್ಗುರುನಾಥ ಬೇಕಾಗ್ತಾನ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳ್ಸಾಕ ಒಬ್ಬ ಗುರು ಬೇಕಾಗ್ತಾನ. ಆ ಕಾರಣದಿಂದ ನಡೆದಾಡುವ ದೇವರು, ಮಾತನಾಡುವ ದೇವರು ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳು MA PhD ಆಗೈತ್ರಿ, ಆದರೂ ಕೂಡ ವೇದಾಂತ ಕೇಸರಿ ಮಲ್ಲಿಕಾರ್ಜುನಪ್ಪ ಗುರುಗಳನ್ನ ಪಡಿಲಿಲ್ವೇನು? ಎಲ್ಲರ ಜೀವನ ನೋಡ್ಕೋತ ಹೋದಿವಿ ಅಂದ್ರೆ ನಾವು ಅನೇಕ ಜನ ಶರಣರ ಇತಿಹಾಸವನ್ನು ಓದುವಾಗ ಎಲ್ಲರೂ ಒಂದೊಂದು ಪವಾಡ ಮಾಡ್ಕೋತ ಹೋಗ್ಯಾರ. ಅವ್ರು ಎಲ್ಲರೂ ಇಟ್ಟಿದ್ದು ಗುರು ಕೊಟ್ಟ ಮಾತನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಗುರುವಿನ ಮಾತು ಮಾತ್ರ ಮೀರೋದಿಲ್ಲ ಅಂತ ಎಲ್ಲರೂ ನಡ್ಕೋತ ಬಂದ್ರು. ನಾವು ಮಾಳಿಂಗರಾಯರ ಇತಿಹಾಸದೊಳಗೆ ಕೇಳ್ತೀವಿ, ಹುಲಜಂತಿ ಅಂದ್ರ ಕೊಣ್ಣೂರ ಮಠದೊಳಗ ದೈಗೊಂಡಗೌಡ ಹಬ್ಬ ಹಾಕಿದಾಗ ಕರೆ ಸಿದ್ದಗಿಲ್ ಹಬ್ಬ ಹಾಕ್ಯಾರ. ಮಾಳಿಂಗರಾಯರು ಬಬಲಾದಿ ಮಠ ಕಡೆ ಅದಾರ, ನಡು ಕೃಷ್ಣಾ ನದಿ ತುಂಬ ಹರಿಯಾಕತ್ತದ. ಗುರುಗಳು ಬರ್ಬೇಕಂತ ಹೇಗೆ ಕಳ್ಸ್ಯಾರ, ಕೃಷ್ಣಾ ನದಿ ತುಂಬ ಹರಿಯಾಕತ್ತದ, ದಾಟೋದ್ ಹೇಗಿಲ್ಲಿ? ಅವಾಗ ಅಲ್ಲಿರುವಂತ ದೋಣಿ ನೋಡ್ಸೋ ವ್ಯಕ್ತಿಯನ್ನ ಕರೆದ್ ಕೇಳ್ತಾರ, ನೋಡಪ್ಪ ನಮ್ಮನ್ನೆಲ್ಲಾ ಸಿದ್ದರನ್ನ ನಮ್ಮನ್ನ ದಂಡೆಗೆ ದಾಟಿಸ್ಬೇಕು ನೀವು. ಅವಾಗ ಅಂದ ಆಯ್ತಪ್ಪ ನಾ ದಾಟಿಸ್ತೀನಿ, ಆದ್ರೆ ನನಗ್ ದುಡ್ಡು ಬೇಕು. ಅವಾಗ ಮಾಳಿಂಗರಾಯರ್ ಅಂತಾರ, ನನ್ನ ಹತ್ರ ದುಡ್ಡು ಇಲ್ಲ, ನನ್ನ ಹತ್ರ ಭಂಡಾರ ಐತಪ್ಪ, ಈ ಭಂಡಾರ ನಿನ್ ತಗೋ, ನಿನ್ ಬದುಕು ಬಂಗಾರ ಆಕೈತಿ ಅಂತ ಕೊಡ್ತಿರ್ತಾರ. ಅವಾಗ ಆ ವ್ಯಕ್ತಿ ಅಂತಾನೆ, ಈ ಭಂಡಾರದಿಂದ ನನ್ ಬದುಕು ಹ್ಯಾಕ್ ಬಂಗಾರ ಆಗ್ತದ, ಈ ಭಂಡಾರ ನಿನ್ನ ಹತ್ರ ಇಟ್ಕೋ, ನಾನ್ ನಿಮ್ಮನ್ನ ಹತ್ತಿಸ್ಕೋದಿಲ್ಲ ಅಂದಾಗ
ಆ ಕೊಡುವ ಭಂಡಾರ ಈ ಕೈಯೊಳಗೆ ಇಟ್ಕೊಂಡಿರ್ತಾನ ಬಾಳಿಂಗರಾಯ. ಅದೇ ಭಂಡಾರ ಹರಿಯುವ ಕೃಷ್ಣಾ ನದಿಗೆ ಹಾಕಿ ಹೆಗಲ ಮೇಲಿನ ಕಂಬಳಿ ಹಾಸಿ 1000 ಜನ ಸಿದ್ಧರನ್ನ ದಾಟಿಸ್ಕೊಂಡ್ ಬಂದ್ಬಿಡ್ತಾನ ಬಾಳಿಂಗರಾಯ. ಅಂದ್ರೆ ಅವರು ಕೂಡ ಗುರುವಿನ ಮೇಲೆ ಎಷ್ಟು ಶ್ರದ್ಧಾ ಇಟ್ಟಿರು. ಮುಂದ್ ಬಂದು ಹೊಟ್ಟೆಯನ್ನು ಕಳ್ಳ ಹರಿದ ಕೊಡ್ತಾನ, ಹುಲಿ ಗಿನ್ನ ತರ್ತಾನ, ಅವ್ ಕತಿ ಬಾಳ ದೂರ ಬರ್ತದೆ. ಅರ್ಥ ಇಷ್ಟೇ, ಒಬ್ಬ ಗುರುವಿನ ಮೇಲೆ. ಮತ್ತ ಅವ್ರನ್ನೆಲ್ಲ ಜನ ಬಿಟ್ಟಾರೇನ್ರಿ? ಎಲ್ಲರನ್ನೂ ಕಾಡ್ಯಾರ ಜನ, ಯಾರನ್ನೂ ಬಿಟ್ಟಿಲ್ಲ. ಮತ್ ಹಂಗಾರ ಅಂತ ಮಹಾತ್ಮರನ್ನ ಜನ ಬಿಟ್ಟಿಲ್ಲ, ಮತ್ ನಮ್ಮಂತ ನರಮಾಣು ಸಾಮಾನ್ಯ ಮನುಷ್ಯರನ್ನ ಜನ ಬಿಡ್ತೈತೇನ್ರಿ? ಅದಕ್ಕೆ ಅವರು ವಿಶ್ವಗುರು ಬಸವಣ್ಣನವರ ಅಕ್ಕನ ಮಗನ ಆಗಿರುವಂತ ಉಳುವಿ ಚನ್ನ ಬಸವಣ್ಣನವರು ಒಂದು ಮಾತು ಬರೀತಾರೆ. ಸರ್ವ ಸಂಘ ಪರಿತ್ಯಾಗ ಮಾಡಿದ ಸಂತರನ್ನ ಎಂತ ಮೆಚ್ಚುವರು ಈ ಲೋಕದ ಮನುಜರು. ಎಲ್ಲವನ್ನ ಇಲ್ಲೇ ಬಿಟ್ಟು ಹೋದಂತ ಮಹಾತ್ಮರನ್ನ ಬಿಟ್ಟಿಲ್ಲಪ್ಪ. ಊರಲ್ಲಿದ್ದರೆ ಸಂಸಾರಿ ಎಂಬುವರು. ಊರಾಗ ಬಂದಿದ್ದ ಅಂದ್ರೆ ಜನ ಎಲ್ಲ ಮಾತಾಡ್ತೀವೇನ್ ಸಂಸಾರ ಇದಾನೆ. ಅಡವಿಯಲ್ಲಿದ್ದರೆ ಮೃಗ ಎಂಬುವರು. ಅಡವಿ ಒಳಗಿದ್ದ ಅಂದ್ರೆ ಜನ ಎಲ್ಲ ಏನ ನೀವೇನಪ್ಪ ದನ ಇದ್ದಂಗದಲ್ಲ ಅಂತಾರ. ಅವ್ರಂದ್ರು ಹೊನ್ನ ಬಿಟ್ಟರೆ ಕರ್ಮಿ ಎಂಬುವರು. ಮಾತನಾಡಿದರೆ ಜ್ಞಾನಿಗೆ ಅಕಯ್ಯ ಮಾತು ಎಂಬುವರು. ಮಾತನಾಡದಿದ್ದರೆ ಮೂಕ ಎಂಬುವರು. ಇದ ಕಾರಣ ನಮ್ಮ ಶರಣರು ಲೋಕದಿಚ್ಛೆಯಂತೆ ನಡಿಯ, ಲೋಕದಿಚ್ಛೆಯಂತೆ ನುಡಿಯ. ಅದಕ್ಕೆ ಅವ್ರು ಬರೀತಾರ, ಜನ ಮೆಚ್ಚಾಕಾಗಿ ನಮ್ಮ ಶರಣರು ಬದುಕಿಲ್ಲಪ್ಪ, ಜನಾರ್ದನನ್ನ ಮೆಚ್ಚಾಕಾಗಿ ನಮ್ಮ ಶರಣರು ಬದುಕಿದ್ರು ಅಂತ ಉಳುವಿ ಚನ್ನ ಬಸವಣ್ಣವ್ರು ಬರೀತಾರೆ. ಅರ್ಥ ಇಷ್ಟೇ, ಈ ಮನುಷ್ಯ ಜನ್ಮ ಸಾರ್ಥಕ ಆಗ್ಬೇಕಾಗಿತ್ತು ಅಂದ್ರ ಒಳ್ಳೆ 4 ಮಾತು ಕೇಳಿದ್ವಿ ಅಂದ್ರ ಆ ಪುಣ್ಯ ನಾವು ಒಯ್ತೀವಿ ಹೊರತಾಗಿ ಮತ್ಯಾವುದು ಒಯ್ಯೋದಿಲ್ಪ ಈ ಶರೀರ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಬರದಾರ, ನರಜನ್ಮದಿಂದ ಇಹದಳು ಮಿಗಿಲುಂಟೆ. ಈ ಭೂಮಿ ಮೇಲೆ ಅನೇಕ ಜೀವರಾಶಿಗಳು ಇದ್ರೂ ಕೂಡ ಯಾವ ಜೀವಿಗೂ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗುವ ಅವಕಾಶವೂ ಕೊಟ್ಟಿಲ್ಲ, ಪಾಪ ಮಾಡಿ ನರಕಕ್ಕೆ ಹೋಗುವಂಥದ್ದು ಕೊಟ್ಟಿಲ್ಲ. ಅವು ಎರಡನ್ನೂ ಅವಕಾಶ ಕೊಟ್ಟಿದ್ದು ಮನುಷ್ಯಾಗ ಮಾತ್ರ ಐತಪ್ಪ. ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗುವಂತ ಅವಕಾಶ ಮನುಷ್ಯಾಗ ಕೊಟ್ಟಾನ. ಆ ಕಾರಣದಿಂದ ನರಜನ್ಮದಿಂದ ಇಹದಳು ಮಿಗಿಲುಂಟೆ ಅಂತ ಅವರು ಬರದಾರ. ಅದಕ್ಕೆ ಅವರು ಬಹಳ ಜನ ವಿಶೇಷವಾಗಿ ವಿಚಾರ ಮಾಡ್ತಾರೆ. ಹೌದ್ರಿ, ಎಲ್ಲಾ ಜೀವಿಗಳಿಗಿಂತ ಮನುಷ್ಯ ಬಹಳ ದೊಡ್ಡವ ಅಂತ ಹೇಳ್ತಾನ, ಹಾಗಾದ್ರ ಬುದ್ಧಿಜೀವಿನೂ ಅಂತ ಹೇಳ್ತಾರ. ಇದನ್ನ ಇನ್ನೊಂದಿಷ್ಟು ವಿಚಾರ ಮಾಡ್ಕೋತ ಹೋದಿವಿ ಅಂದ್ರ, ಹಂಗಾದ್ರ ಒಂದು ಬಕೆಟ್ನೊಳಗ ಶೆರೆ, ಮತ್ತೊಂದು ಬಕೆಟ್ನೊಳಗ ನೀರ ತುಂಬಿಟ್ಟ ಇದನ್ನ ಎಮ್ಮಿ ಮುಂದಿಟ್ರ ಎಮ್ಮಿ ತಪ್ಪು ಸಹಿತ ಶೆರೆ ಕುಡಿದಿಲ್ರಿಪ್ಪ. ಬೇಕಾದ್ರೆ ತಂಬಾಕು ಬಿತ್ತಿದ ಹೊಲ್ದಾಗ ತಪ್ಪು ಸಹಿತ ಎತ್ಕೊಂಡು ಹೋಗುದಿಲ್ಲ. ಮತ್ 2 ಬಕೆಟ್ ಮನುಷ್ಯನ ಮುಂದ್ ತಗೊಂಡ್ ಹೋಗಿಟ್ರೆ 2 ಮಿಕ್ಸ್ ಮಾಡಿ ಇವ ಹೊಡಿತಾನ. ಹಂಗಾದ್ರೆ ಬುದ್ಧಿಜೀವಿ ಅಂತ ನೀವ್ ಯಾರಿಗ್ ಕರಿತೀರಿ ಅಂತ ಒಬ್ಬ ಪ್ರಶ್ನೆ ಮಾಡಿದ್ರು. ಅವಾಗ ಅವ್ರಂದ್ರು, ಮನುಷ್ಯ ಜನ್ಮ ದೊಡ್ಡದಲ್ಲ, ಮಾನವೀಯತೆ ಬಹಳ ದೊಡ್ಡದೈತಿ. ಎಲ್ಲರೂ ಹಂಗ ಅವ್ರು ಬರ್ದಾರ, ಮನುಷ್ಯ ರೂಪೇನ ಮೃಗಾಚರಂತಿ. ಮನುಷ್ಯನಂಗ್ ಕಾಂತಾನಂದ್ರ ಅವ್ ಮನುಷ್ಯ ಅಲ್ಲ, ಅವ ಮೃಗ ಅಂತ ಬರೀತಾರ ಅವರು. ನಾವು ಮಡಿವಾಳ ಅಂದ್ರೆ ಮಡಿವಾಳೇಶ್ವರ ಚರಿತ್ರೆ ಒಳಗೆ ಕೇಳ್ತೀವಿ, ಗರಗದ ಮಡಿವಾಳ ಅಪ್ಪುಗಳು ಬಟ್ಟೆ ಕಳೆದ ಅಡ್ಡಾಡ್ತಿರ್ತಾರ, ಅವ್ರು ದಿಗಂಬರರಾಗಿ ಅಡ್ಡಾಡ್ತಿರ್ತಾರ. ಅವಾಗ ಸಿದ್ಧಾರೂಢಪ್ಪಗಳು ಭೇಟಿ ಆಗೋದಕ್ಕೆ ಬರೋ ಸುದ್ದಿ ಮಡಿವಾಳಪ್ಪ ಗೊತ್ತಾಗ್ಬಿಡ್ತದ. ಗಂಟೆಪ್ಪನ ಕರೆದ ಕೇಳ್ತಾನಂತ, ಇವತ್ತೊಬ್ಬ ಮನುಷ್ಯ ನಾನು ನೋಡಾಕ್ ಬರಾಕ್ತಾನ, ಬೇಗ ಹೋಗಿ ಕಪ್ಪಣಿ ತಗೊಂಡ್ ಬರ್ರಿ, ನಾನು ಹಾಕೋತೀನಿ ಅತ್ತಿ. ಅವಾಗಂತಾನೆ, ಯಪ್ಪ ಇಟ್ಟು ವರ್ಷ ನಿಮ್ ಸೇವಾ ಮಾಡಿವಿ, ನಾವು ಮತ್ ಮನುಷ್ಯರಂಗ್ ಕಾಣ್ಲಿಲ್ಲ ಏನಂತ. ನೀವು ಮನುಷ್ಯರಂಗ್ ಕಾಣ್ತೀರಿ, ಆದ್ರ ಮನುಷ್ಯರ ಅಲ್ಲತ್ತ. ಇದ್ರ ಅರ್ಥ, ಯಾರಿಗ ಅರಿವು ಇರ್ತದ, ಯಾರಿಗ ಮಾನವೀಯತೆ ಇರ್ತದಪ್ಪ, ಅವ್ರಿಗೆ ಮನುಷ್ಯರು ಅಂತ ಅವ್ರು ಬರದಾರ. ಅದ್ರ ಅರ್ಥ ಇಷ್ಟ, ನಾವು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು, ಹೇಗೆ ಇರಬೇಕು ಅನ್ನುವಂಥದ್ದು ತಿಳ್ಕೊಂಡಿವಿ ಅಂದ್ರ ಈ ಮನುಷ್ಯ ಜನ್ಮಕ್ಕೆ ಸಾರ್ಥಕ ಆಗ್ತದ ಅಂತ ಬಲ್ಲವರು ಬರ್ಕೊಂಡು ಹೋಗಿರಿ. ಇಷ್ಟ ವಿಚಾರ. ಅದಕ್ಕೆ ನಾವ್ ಏನಾದ್ರೂ ಕೊಡಬೇಕಾಗಿತ್ತು ಅಂದ್ರೆ ಯಾವ್ದನ್ನ ಮಾಡೋದ್ರಿಂದ ಬಹುತೇಕ ನಮ್ಮ ಮನೆಯೊಳಗಿರುವಂತ ಮಕ್ಕಳ ಮನಸ್ಥಿತಿ ಹೇಗೈತಿ ಅಂತ ಕೇಳಿದ್ರ, ಮನಿ ಒಳಗ ಅಪ್ಪ ಅವ್ವ ಹೇಗದಾರ ಅವ್ರನ್ನ ನೋಡಿ 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 ಪ್ರತಿದಿನ ಮನುಷ್ಯ ಕಲಿತಾನ. ಅಪ್ಪ ಅವ್ವ ತಮ್ಮ ಅಪ್ಪ ಅವನು ಚಲೋ ತಂಗೆ ನೋಡ್ಕೊಳಕತ್ತಿದ್ರು ಅಂದ್ರ ಹುಡುಗರು ವಿಚಾರ ಮಾಡ್ತಾರ, ಮುಂದ್ ಅಪ್ಪ ಅವ್ವ ವಯಸ್ಸಾದಿಂದ ನಾವು ಹಿಂಗ ನೋಡ್ಕೊಳ್ಬೇಕಪ್ಪ. ಅಪ್ಪ ಅವ್ವ ಯಾವ ಚಟವನ್ನು ಮಾಡಲಾರ್ದ ಪ್ರತಿದಿನ ಮಠಕ್ ಹೋಗ್ತಿದ್ರು ಅಂದ್ರ, ಪ್ರತಿದಿನ ಮಂದಿರಕ್ಕೆ ಹೋಗಿ ದರ್ಶನ ಮಾಡ್ತಿದ್ರು ಅಂದ್ರ ಹುಡುಗರು ವಿಚಾರ ಮಾಡ್ತಾರ, ಇದು ನಮ್ಮ ಮನೆ ಸಂಪ್ರದಾಯ, ನಾವು ಬಿಡಬಾರ್ದು ಅಂತ ಅವರು ವಿಚಾರ ಮಾಡಿ ಅವರು ಒಂದಿನ ಮಠಕ್ಕೆ ಬರಾಕ್ ಹತ್ತಾರ, ಮಂದಿರಕ್ಕೆ ಬರಾಕ್ ಹತ್ತಾರ, ಗುರು ಹಿರಿಯರಿಗೆ ಗೌರವ ಕೊಡಾಕ್ ಚಾಲೋ ಮಾಡ್ತಾರ. ಅಪ್ಪ ಅವನ ಯಾವ ಮಠನೂ ಗೊತ್ತಿಲ್ಲ, ಮನಿ ಗುರುವನು ಗೊತ್ತಿಲ್ಲ, ಮನಿ ಒಳಗ ಯಾವ ಪೂಜೆನೂ ಗೊತ್ತಿರ್ಲಿಲ್ಲ ಅಂದ್ರ ಮುಂಬರುವಂತ ಮಕ್ಕಳಿಗೆ ಯಾವ ಸಂಸ್ಕಾರ ನಾವು ನೀಡೋದಕ್ಕೆ ಸಾಧ್ಯ ಇರ್ತದ? ಇದನ್ನ ಇನ್ನೊಂದಿಷ್ಟು ವಿಚಾರ ಮಾಡ್ಕೋತ ಹೋದಿವಿ ಅಂದ್ರ, ಮನಿ ಒಳಗ ಅಪ್ಪ ಕುಡಿಯಾಕತ್ತಿದ್ದ ಅಂದ್ರ
ಮುಂದ ಮಗ ದೊಡ್ಡವಾಗಿ ಅವನು ಕುಡಿಯಾಕತ್ತ ಅಂದ್ರ ಯಾವ ಮುಖದಿಂದ ಮಗ ಕುಡಿಬೇಡ ಅಂತ ಹೇಳೋದ್ರಿ? ಅಕಸ್ಮಾತ್ ಹೇಳಿದ್ವಿ ಅಂದ್ರ ಮೊದಲು ನೀ ಬಿಡಪ್ಪ, ನಾ ಆಮೇಲೆ ಬಿಡ್ತೇನಂತ ಮಗ ಅಂತ. ಹೌದಿಲ್ರಿ? ಅಪ್ಪ ಕುಡಿಯಾಕತ್ತಿದ್ದ, ಅಪ್ಪ ಹಿಮಾಲ ಸ್ಟಾರ್ ಗುಟ್ಕ ತಿನ್ನಾಕತ್ತಿದ್ದ ಅಂದ್ರ ಮುಂದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾವ ಮುಖದಿಂದ ನಾವ್ ಹೇಳಕ್ ಸಾಧ್ಯ ಐತ್ರಿ? ಅದಕ್ಕೆ ನಾವ್ ಏನಾದ್ರೂ ಮಕ್ಕಳಿಗೆ ಸಂಪತ್ತು ಕೊಡಬೇಕನ್ನೋದು ಹಿರಿಯರ ಸಂಕಲ್ಪ ಇತ್ತು ಅಂದ್ರ ಸಂಪತ್ತು ಒಂದಿಷ್ಟು ಅರ್ಧ ಕಮ್ಮಿ ಕೊಟ್ರು ಪರವಾಗಿಲ್ರಿ, ಮಕ್ಕಳಿಗೆಲ್ಲರೂ ನಿಜವಾಗ್ಲೂ ಸಂಸ್ಕಾರ ಕೊಡ್ರಿ. ಅದು ನಿಜವಾದ ಸಂಪತ್ತು ಹೊರತಾಗಿ ಕಣ್ಣಿಗೆ ಕಾಣುವಂತ ಹೊಲ ಮನಿ ಇದು ಸಂಪತ್ತಲ್ರಿ. ಇತ್ತೀಚಿನ ದಿನಮಾನದೊಳಗ ಸಣ್ಣ ಸಣ್ಣ ವಯಸ್ಸಿನೊಳಗೆ ಎಷ್ಟೋ ಜನ ಮಾಡಬಾರದ ಚಟವನ್ನ ಮಾಡಿ ತಮ್ಮ ಪ್ರಾಣ ಕಳ್ಕೊಳ್ಳಾಕತ್ತಾರ. ಇದಕ್ಕೆಲ್ಲದಕ್ಕೂ ಕಾರಣ ಸಂಸ್ಕಾರ ಹೀನವಾಗಿರುವಂತದ್ದು. ಗೊತ್ತಿರ್ಲಿ, ಒಂದು ಮನಿ ಒಳಗೆ ನಡೆದ ಘಟನೆ. ಒಬ್ಬ ಹಿರಿಯ ಯಜಮಾನ 75 ವಯಸ್ಸಾಗಿತ್ತು, ಹೊರಗಡೆ ಹೋಗಿದ್ದ, ಯಾವುದೋ ಊರಿಗೆ ಹೋಗಿದ್ದ. ಬರ್ತಿದ್ದ, ಮನಿ ಚೌಣಿ ಒಳಗ ಮಗ ಕೂತಿದ್ದ. ಮಗನಿಗೆ 45 ವಯಸ್ಸು ಆಗಿತ್ತು. ಮುಂದೊಂದ್ ಟೇಬಲ್ ಕುರ್ಚಿ ಹಾಕೊಂಡು ಕುಡಿಯಾಕ ಚಾಲೂ ಮಾಡ್ಯಾನ. ಅಪ್ಪ ಬರ್ಲಾಕತ್ತಾನ ಊರಿಂದ. ನೋಡ್ಯಾನ ಅಪ್ಪ ಬರೋದು, ಕುಡ್ಕೋತ ಕೂತ ಮಗ ಬಿಡಬೇಕಾಗಿತ್ತು. ಅಪ್ಪನ್ ನೋಡೇಂಜೆ ಬಿಡ್ಲಿಲ್ಲ, ಕುಡಿದ್ ಹೆಚ್ಚ ಮಾಡಿದ. ಅಪ್ಪ ಅಂದ, ಏನಪ್ಪ ಇದು, ನನ್ ನೋಡ್ಯಾರ ಬಿಡ್ಬೇಕಾಗಿತ್ತಲ್ಲ ಅಂತ ಸುಮ್ನೆ ಬಾಳ್ ಮನ್ಸಿಗೆ ನೋಯಿತು. ಒಳಗ್ ಹೋದೊಂದ್ 10 ನಿಮಿಷಕ್ಕ ಕುಡ್ಕೋತ ಕೂತವನ ಮಗ 7-8 ವಯಸ್ಸಾಗಿತ್ತು, ಸಾಲು ಬಿಟ್ಟಿತ್ತು, ಬಗಲಿಗೆ ಬ್ಯಾ ಹಾಕೊಂಡ್ ಓಡಿ ಬರ್ತಿದ್ದ. ಮಗ ಬರೋದು ನೋಡಿದ ತಕ್ಷಣವೇ ಕುಡ್ಕೋತ ಕೂತ ವ್ಯಕ್ತಿ ಬಡ ತಗೊಂಡ್ ಬಂದ್ ಹಿಂದಿಟ್ಕೊಂಡ ಅವನ್ ಸೆರೆ ಬಾಟ್ಲಿ. ಅದನ್ನ 75 ವಯಸ್ಸಾದ ಮುದುಕ ನೋಡಿ ಬಂದ್ ಕೇಳಿದ, ಅಲ್ಲಪ್ಪ 7-8 ವರ್ಷ ಇರುವ ಹುಡುಗಗ ಇದ್ದಟ್ ಕಿಮ್ಮತ್ತ ನನಗಿಲ್ಲಂಗ ಆಯ್ತಲ್ಲ. ಹುಡುಗನ ಕಿತ್ರ ಮೊದಲು ನಾನ್ ನಿನ್ ಮುಂದೆ ಬಂದ್ರು ತಕ್ಕೋಲಿಲ್ಲ, ಹುಡುಗ ಬಂದಾಗ ಮುಚ್ಚಿಟ್ಕೊಂಡಿ. ಹಂಗಾದ್ರೆ ಅವನಿಗಿದ್ದಟ್ ಕಿಮ್ಮತ್ತ ನನಗಿಲ್ಲಂಗ ಆಯ್ತಲ್ಲ, ಯಾಕೆ ಹೀಗೆ ಮಾಡಿದಿ ಅಂತೇಳಿ ಹಿರಿಯ ಯಜಮಾನ ಕೇಳಿದಾಗ ಆ ವ್ಯಕ್ತಿ ಒಂದ್ ಮಾತು ಹೇಳ್ತಾನೆ, ಅಪ್ಪ ನೀನ್ ಕೇಳೋದ್ರೊಳಗ ಬಹಳ ಸತ್ಯ ಐತಿ. ಹಿಂದ್ ನಾನು 7-8 ವರ್ಷದ ಹುಡುಗಿದ್ದಾಗ ಇದೇ ಕುರ್ಚಿ ಇದೇ ಟೇಬಲ್ ಹಾಕೊಂಡ್ ನೀನು ಕುಡ್ಕೋತ ಕುಂದಿರ್ತಿದ್ದಿ. ನಿನ್ನ ನೋಡಿ 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 ನಾನು ಕುಡಿಯಾಕ ಕಲಿತೆ. ನನ್ನ ನೋಡಿ ನನ್ನ ಮಗ ಕಲಿಬಾರ್ದಂತೆ ನಾನು ಮುಚ್ಚಿಟ್ಕೊಂಡೆ ಅಂತ ಆ ವ್ಯಕ್ತಿ ಹೇಳಿದ. ಗೊತ್ತಿರ್ಲಿ, ನಾವು ಮಾಡುವಂತ ತಪ್ಪನ್ನ ಮಕ್ಕಳು ನೋಡಿ ಕಲಿಯಾಕತ್ತಿದ್ರು ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು, ಯಾವ ಮುಖ ಇಟ್ಕೊಂಡು ಮಕ್ಕಳಿಗೆ ಬುದ್ಧಿ ಹೇಳೋದಪ್ಪ? ಅದಕ್ಕೆ ನಾವ್ ಏನಾದ್ರೂ ಇವೆಲ್ಲವೂ ಕೂಡ ಸತ್ಸಂಗ ಅನ್ನುವಂಥದ್ದು ಇದನ್ನೇ ನೀಡುವಂತ ಉದ್ದೇಶ ಇಟ್ಕೊಂಡ್ ಹಿಂದಿನ ಹಿರಿಯರು ಇಟ್ಕೊಂಡ್ ಬಂದ್ರಿ. ಪ್ರತಿ ತಿಂಗಳಿಗೊಮ್ಮೆ, ಸೋಮವಾರಕ್ಕೊಮ್ಮೆ ಅಂತ. ಇದು ಉದ್ದೇಶ ಏನಪ್ಪಾ? ಇದರಿಂದ ಲಾಭಕತಿ. ಶ್ರಾವಣದೊಳಗ ಪುರಾಣ ಕೇಳ್ತೀವಿ, ವಿಶೇಷವಾಗಿ ತಿಂಗಳದೊಳಗ ಶರಣರ ಚರಿತ್ರೆ, ಮಹಾತ್ಮರ ಚರಿತ್ರೆ ಕೇಳ್ತೀವಿ. ಕೇಳುವಾಗ ಒಮ್ಮೊಮ್ಮೆ ಮಹಾತ್ಮರಿಗಾದ ಕಷ್ಟವನ್ನ ನಾವು ನೆನಪು ಮಾಡ್ಕೊಂಡ್ವಿ ಅಂದ್ರ ನಮ್ಮ ಜೀವನದೊಳಗೆ ಏನಾರ ಸಣ್ಣ ಸಣ್ಣ ಕಷ್ಟಗಳು ಬಂದಿತ್ತು ಅಂದ್ರ ಒಂದ್ ರೀತಿ ಧೈರ್ಯ ತಂದು ಕೊಡ್ತಾವ. ಏನ್ ಧೈರ್ಯ ತಂದು ಕೊಡ್ತಾವು ಅಂದ್ರ ಕೇಳಿಲ್ಲ ಕತಿ, ಶಿವಾವತಾರಿ ಸದ್ಗುರು ಸಿದ್ಧಾರೂಢರು ಅಂತ ಕೇಳ್ತೀವಿ. ಹಂಗಾದ್ರೆ ಅಂತ ಸಿದ್ಧಾರೂಢರಿಗೆ ಎಷ್ಟು ಕಷ್ಟ ಕೊಟ್ರಪ್ಪ ಜನ. ನಮ್ಗೆ ಯಾರಾದ್ರೂ ಸ್ವಲ್ಪ ಸಿಟ್ಲೆ ಬೇದ್ರು ಅಂದ್ರ ನಮಗ್ ಮನಸ್ಸಿನ ನೋಕತಿ, ನಮಗ್ ಹಿಂಗ ಬೇದ ಅಂತ ಬೇಲಿಲ್ಲ ಅಷ್ಟ ಸಿದ್ಧಾರೂಢರಿಗೆ. ಅಂತ ಸಿದ್ಧಾರೂಢರಿಗೆ ಬೇದಿಲ್ಲ, ಹೊಡೆದ್ರು. ಹೊಡಿಲಿಲ್ಲ ಅಷ್ಟ ಅಲ್ಲ, ಬಡದ್ರು. ಬಡದ ಅಷ್ಟ ಅಲ್ರಿ, ತಲೆ ಮ್ಯಾಲ ಚಪ್ಪಲ್ ಇಟ್ರು, ಒಂದ್ ದಿವ್ಸ ಬೆಂಕಿನ ಇಟ್ರು. ಅಷ್ಟಕ್ಕ ಬಿಡ್ಲಿಲ್ಲ. 7-8 ಜನ ಕೈಯಾಗ ಬಡಗಿ ಹಿಡ್ಕೊಂಡು ಸಿದ್ಧಾರೂಢರ ತಲೆ ಮೇಲೆ ಚಪ್ಪಲ್ಲಿಟ್ಟು ಹೊಡ್ಯಾಕ್ ಚಲೋ ಮಾಡಿಲ್ಲ. ಚಪ್ಪಲ್ ತಳಗ ಬಿತ್ತು ಅಂದ್ರ 10 ಏಟ್ ಹೆಚ್ಚು ಕೊಡ್ತೀವಿ ಅಂತ ಸುತ್ತಲೂ ಜನ ಕೈಯಾಗ ಬಡಗಿ ಹಿಡ್ಕೊಂಡು ಹೊಡ್ಯಾಕ್ ಚಲೋ ಮಾಡಿರಿ ಸಿದ್ಧಾರೂಢರಿಗೆ. ಹೊಡೆದ್ರು. ಬಡದವ್ರಿಗೆ ಬೇಸರ ಆಗಿತ್ತು, ಬಡಗಿ ಅಲ್ಲೇ ಬಿಟ್ಟು ಹೋಗ್ತಿದ್ರು. ಸಿದ್ಧಾರೂಢ ಅಪ್ಕೊಳ್ಳ ದೇಹದ ಮ್ಯಾಲ ರಕ್ತ, ಬೆವರು ಸುರಿದಂಗ ರಕ್ತ ಸುರಿಯಾಕತ್ತಿತ್ತು. ಬಡದವರೆಲ್ಲ ಬಡಗಿ ಎಲ್ಲ ಬಿಟ್ಟು ಹೋಗ್ತಿದ್ರು. ಸಿದ್ಧಾರೂಢರಿಗೆ ಪ್ರಜ್ಞೆ ಬಂದು ಕೂಗಿ ಕರೀತಾರ, ಬರಿಲ್ಲಪ್ಪ ಅಂತ ಹೇಳಿ. ಅವಾಗ ವ್ಯಕ್ತಿಗಳು ಕೇಳ್ತಾರ, ಮತ್ತೆ ಹೊಡೆಸ್ಕೊಳಕ ಕರದೇನು ಅಂತ ಬಡಗಿ ಹಿಡಿತಾರ. ಸಿದ್ಧಾರೂಢ ಅಪ್ಕೊಳಂತಾರ, ಅಲ್ಲಪ್ಪ ನನ್ನನ್ನ ನೀವು ಬಡದ್ರಿ, ತಲೆ ಮೇಲೆ ಚಪ್ಪಲ್ ಇಟ್ಟಿದ್ರಿ, ಆ ಚಪ್ಪಲ್ ಇಲ್ಲೇ ಬಿಟ್ಟು ಹೊಂಟಿರಿ, ದಾರ್ಯಾಗ ಮುಳ್ಳ ಕಲ್ಲ ಇರ್ತಾವ ತುಳಿದು ಹೋದಿರಿ, ಚಪ್ಪಲ್ ಹಾಕೊಂಡ್ ಹೋಗ್ರಿ ಅಂತ ಕರೆದ್ರತ್ರಿ ಸಿದ್ಧಾರೂಢಪ್ಪ. ಮಹಾನ್ ಆತ್ಮರು, ಮಹಾತ್ಮರು. ಅಂತ ಸಿದ್ಧಾರೂಢರಿಗೆ ಜನ ಬಿಟ್ಟಿಲ್ಲ ಅಂದಾಗ ನಮಗ್ ಯಾವ ಪಾಡಪ್ಪ?
ಅವರು ಬರದಾರ ನಿಜಗುಣ ಶಿವಯೋಗಿಗಳು. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವದಕ್ಕಿಲ್ಲ. ಇಹುದೆಂದಡೆ ರಾಮನಳ ನೋಯಲೇಕೆ. ಅವ್ರು ಹಿಂಗ್ ಬರ್ದಾರಲ್ರಿ, ಬರೋದ್ ಏನೇನೈತೋ ಅದನ್ನೆಲ್ಲವನ್ನ ನೀನು ಭೋಗಿಸ್ಬೇಕಾಕೈತಪ್ಪ. ಅದಕ್ಕ ಇಹುದೇ ಪರಿಹಾರ ಐತಿ ಅಂತ ನಿನ್ ವಾದ ಇತ್ತು ಅಂದ್ರ ವಿಷ್ಣುನ ಅವತಾರಿ ಪ್ರಭು ಶ್ರೀರಾಮಚಂದ್ರಿಗೆ ವನವಾಸಕ್ಕೆ ಹೋಗೋ ಪ್ರಸಂಗ ಯಾಕೆ ಬರ್ತಿತ್ತು? ಸಾಕ್ಷಾತ್ ಭಗವಂತನನ್ನ ಒಲಿಸ್ಕೊಂಡಿರುವಂತ ನಳ ಆತ ಯುದ್ಧ ಮಾಡಕತ್ತಿದ್ದ ಅಂದ್ರ ಎದುರುಗಡೆ ಬಂದಿರುವಂತ ಶತ್ರುವಿನ ಅವ ಏನು ವರ ಪಡೆದಿದ್ದ ಅಂದ್ರ ನಳ, ನನ್ನೊಂದಿಗೆ ಯಾರು ಯುದ್ಧ ಮಾಡಕ್ ಬಂದ್ರು ಅಂದ್ರ ಆ ವ್ಯಕ್ತಿಯ ಅರ್ಧ ಶಕ್ತಿ ನನಗ್ ಬರುವಂಗ ಆಶೀರ್ವಾದ ಮಾಡುವಂತೆ ಬ್ರಹ್ಮದೇವರಿಂದ ವರ ಪಡೆದ ನಳ ಸಹಿತ ಒಂದು ದಿವ್ಸ ಹತ ಆದಪ್ಪ. ಅವನಿಗೂ ಕೂಡ ಬಿಟ್ಟಿಲ್ಲ ಕರ್ಮ. ಮತ್ ನೀನ್ ಯಾವ ಲೆಕ್ಕ ಅಂತ ಪ್ರಶ್ನೆ ಮಾಡಕತ್ತಾರ ಅವ್ರು. ಅದಕ್ಕೆ ಅವರು ಬರೀತಾರ, ತಾಯಿ ಗರ್ಭದೊಳಗೆ ಈ ದೇಹ ಬೆಳೆಯೋಕ್ಕಿಂತ ಮೊದಲು ಪ್ರಾರಬ್ಧ ಪಹಲೆ ರಚಾ ಪೀಚೆ ರಚಾ ಶರೀರಪ್ಪ. ಮನಿ ಕಟ್ಟೋಕ್ಕಿಂತ ಮೊದಲ ನಾವೆಲ್ಲ ಆಯಾ ಅಂತ ಮಾಡ್ತೀವಿ, ಪಾಯ ಅಂತ ಹ್ಯಾಗ ಹಾಕಿಸ್ತೀವೋ ಹಂಗಿ ಶರೀರ ಎಂಬುವಂತ ಮನಿ ತಾಯಿ ಗರ್ಭದೊಳಗೆ ತಯಾರಾಗೋಕ್ಕಿಂತ ಮೊದಲ ಭಗವಂತ ನಮ್ ಪೂರ್ವ ಜನ್ಮದ ಕರ್ಮದ ಅನುಸಾರವಾಗಿ ಇಂಥವ್ರ ಮನೆಯೊಳಗೆ ಹುಟ್ಟಬೇಕು, ಇಲ್ಲೇ ಹುಟ್ಟಬೇಕು ಅಂತ ಎಲ್ಲವನ್ನ ಮೊದಲು ಬರೀತಾನ. ಆಮ್ಯಾಲ ಶರೀರ ತಯಾರು ಮಾಡ್ತಾನ. ಇವತ್ತು ನಮ್ಮೆಲ್ಲರ ಹಣಿ ಬರದೊಳಗ ಬರದದ ಇಲ್ಲಿ ಪತ್ರಿ ಮಠದೊಳಗೆ ಬಂದು ಸತ್ಸಂಗ ಕೇಳ್ಬೇಕಂತ ಹೇಳಿ. ಆ ಕಾರಣದಿಂದ ನಾವು ಅಲ್ಲಿಂದ ಇಲ್ಲಿ ಎಲ್ಲರೂ ಕೂಡಿವಿ. ಇಲ್ಲೇ ಬರ್ದಿರ್ಲಿಲ್ಲ ಅಂದ್ರ ಎಲ್ಲೋ ಕೂತ್ ಕಾಲ ಹರಣ ಮಾಡ್ಬೇಕಾಕೇತ್ರಿ. ಅದಕ್ಕೆ ಪ್ರಾರಬ್ಧ ಪಹಲೆ ರಚಾ ಅಂತ ಎಲ್ಲ ಶರಣರು ಬರ್ಕೊಂಡ್ ಬಂದಾರ. ಆ ಕಾರಣದಿಂದ ಬರುವ ಜೀವನದೊಳಗ ಅವದಕ್ಕೆ ಅವ್ರು ಬರದಾರ, ಬಂದಿದ್ ಮಾತ್ರ ಯಾವುದೂ ಗಟ್ಟಿಯಾಗಿರೋದಿಲ್ಲಪ್ಪ. ಕಷ್ಟ ಬಂತು ಅಂದ್ರೆ ನೀನ್ ತಿಳ್ಕೊಂಡ್ಬಿಡು, ಮುಂದೊಂದ್ ದಿನ ಸುಖ ಬರ್ತೈತಿ ಅಂತ. ಎಲ್ಲಾ ಲಿಂಗ ಅಪ್ಪಗಳಿಗೆ ಜನ ವಿಷ ಹಾಕ್ಯಾರ ಗೊತ್ತಿರ್ಲಿ ಅಂತ ಬರ್ದಾರ. ಅಂತ ಪ್ರಭು ಶ್ರೀ ಎಲ್ಲಾ ಲಿಂಗೇಶ್ವರರಿಗೆ ತಾಯಿ ಕಾಶಿಬಾಯಿ ಅವರು, ತಾಳಿಕೋಟಿ ಕಾಶಿಬಾಯಿ ಅವರಿಗೆ ಆಸೆ ಹಚ್ಚಿ ಬಿಡ್ತಾರ ಜನ. ಸೇವಾ ಮಾಡುವಂತ ಹೆಣ್ಮಗಳು ಎಲ್ಲಾ ಲಿಂಗರನ್ನ ಕೊಲ್ಬೇಕು ಅಂದ್ರೆ ಸಾಕಷ್ಟು ಉಪಾಯ ಮಾಡಿದ್ರು, ಏನೂ ನಡಿಲಿಲ್ಲ. ಅವ್ರು ಕೊನೆಗೆ ಒಂದೇ ಒಂದ್ ಅಸ್ತ್ರ ಇತ್ತು, ಅವರಿಗೆ ಸೇವಾ ಮಾಡು ಹೆಣ್ಮಗಳನ್ನ ಕರೆದು ಅವಳಿಗೆ ವಿಷ ಬೆರೆಸುವಂಗ ನಾವ್ ಹೇಳ್ಬಿಡೋದು. ಅವಾಗ ಕಾಶಿಬಾಯಿನ 7-8 ಜನ ಕರೀತಾರ. ನೋಡ್ತಾಯಿ, ನೀನೇನಾದ್ರೂ ನಾವ್ ಹೇಳಿದ ಕೆಲಸ ಮಾಡಿದಿ ಅಂದ್ರ ನೀ ಏನ್ ಕೇಳ್ತೋ ಎಲ್ಲವನ್ನ ನಾವು ಕೊಡ್ತೀವಿ, ಅಂದ್ರ ಬಂಗಾರದ ಆಭರಣ ನೀನು ಕೊಡ್ತೀವಿ ಅಂತ ಆಸೆ ಹಚ್ಚಿ ಬಿಡ್ತಾರ. ಅವಾಗ ಆಯ್ತಪ್ಪ, ಏನ್ ಕೇಳ್ತೀವಿ, ಆಯ್ತು ನೀವೇನ್ ಹೇಳ್ತೀರಿ ಹೇಳಿ, ನಾನು ಎಲ್ಲವನ್ನು ಮಾಡ್ತೀನಿ. ಅವಾಗ ನೀನ್ ಸೇವಾ ಮಾಡುವಂತ ನಿನ್ನ ಗುರು ಎಲ್ಲಾ ಲಿಂಗರಿಗೆ ಊಟದಾಗ ವಿಷ ಹಾಕಬೇಕು ಅಂತ ಇಷ್ಟ ಹೇಳೋದ ತಡ ಆ ತಾಯಿ ಸಿಡ್ಲು ಬಡ್ದಂಗ ಆಗ್ಬಿಡ್ತು. ಪ್ರಾಣ ಕೊಟ್ಟಿನ ಹೊರತಾಗಿ ಎಲ್ಲಾ ಲಿಂಗರಿಗೆ ವಿಷ ಹಾಕೋಣ ಅಲ್ಲ ಅಂತ ಕೂಗಿ ಹೇಳಿದಳು. ಇವ್ರಂದ್ರು ಎಷ್ಟು ವಿಚಿತ್ರ ಮನುಷ್ಯನ ಮನಸ್ರಿ. ಪ್ರಾಣ ಕೊಡಾಕ ಗಟ್ಟಿ ಆಗಿದಂತ ವ್ಯಕ್ತಿನ ಬಡ ನೋಟ್ ತಗೊಂಡ್ ಬಂದ್ ಆ ವ್ಯಕ್ತಿ ಹೆಣ್ಮಗಳೇನ್ ಕೂತೇಳಿ ಮುಂದ್ ಸುರಿ ಬಿಡ್ತಾರ. ಆಕಿತ್ರ ಎತ್ರ ಇದು ರೊಕ್ಕದ ಪೆಂಡಿ ಬಿದ್ದು ಬಿಡ್ತೈತಿ. ನೋಡಿದ ತಕ್ಷಣವೇ ಮನಸ್ಸು ಕ್ಷಣಾರ್ಧದೊಳಗ್ ಬದಲಾಗ್ಬಿಡ್ತಾರ. ಪ್ರಾಣಕ್ಕಿಂತ ಮಿಗಿಲು ಗುರು ಅಂತ ನಂಬಿದವಳು ಪ್ರಾಣ ತೆಗಿಯಾಕ ಗಟ್ಟಿ ಆಗಿಬಿಟ್ಟು ರೊಕ್ಕ ನೋಡಿ. ಇವಳಂದ್ರು, ನಾಳೆ ಮಾಡು ಹೋಳಿಗೆ ಒಳಗ ವಿಷ ಹಾಕಿ ಕೊಟ್ಟೆ ಅಂದ್ರೆ ಇವ್ ನಾಳಿಂದ ನಿನಗ. ಇವಳಂದ್ರು, ಇಷ್ಟು ತಗೊಂಡ್ ನಾ ಎಷ್ಟ ಬಂಗ್ಲೆ ಕಟ್ಟಬಹುದು, ಒಬ್ಬರಿಗೆ ವಿಷ ಹಾಕಿ ಕೊಳ್ಳೋದ್ರಿಂದ ನಾ ಆರಾಮಿರ್ತೇನೆ, ಆಯ್ತು ಒಪ್ಕೊಂಡ್ಬೇಕು. ಬೆಳಿಗ್ಗೆ ಹೋಳಿಗೆ ಮಾಡಾಕತ್ತಳು. ಒಮ್ಮಿ ವಿಷ ಹಾಕೋಳಗ ಎಲ್ಲಾ ಲಿಂಗೇಶ್ವರ ನೆನಪಾಕಿದ್ರು. ಮತ್ತೊಂದ್ ಕಡೆ ಆ ಹಣದ ಇದೇನ್ ಬಿದ್ದಿತ್ಲ ಗುಡ್ಡ ಅದ ನೆನಪಾಕಿತ್ತು. ವಿಷ ಹಾಕ್ತಿದ್ಳು. ಹಾಕಿ ರೆಡಿ ಮಾಡಿದ್ರು, ಬುತ್ತಿ ಕಟ್ಕೊಂಡು ಹೋದ್ರು. ಎಲ್ಲಾ ಲಿಂಗೇಶ್ವರ ಅಪ್ಪಗಳು ದಿನ ದಾರಿ ಕಾಯ್ಕೋತ್ ಕೂತ ಕಾಯ್ಕೋತ ಕೂತಿರು. ಇವ ಬಂದಿ ಬೇಗ ಕೊಡು, ನನಗ್ ಬಾಳ ಹಸಿವಾಗಿದೆ ಅಂತ ಹೇಳಿ ಕೇಳಿದ್ರು. ತಾಟದೊಳಗೆ ಹಚ್ಚಿ ಕೊಟ್ರು. ಆದ್ರೆ ತ್ರಿಕಾಲ ಜ್ಞಾನಿ ಎಲ್ಲಾ ಲಿಂಗೇಶ್ವರ ಅಪ್ಪಗಳು ಎಲ್ಲಾ ಗೊತ್ತಾಯ್ತು. ಅವಾಗ ಅಂದ್ರು, ಯಪ್ಪ ನೀ ಏನ್ ಮಾಡ್ತೀವಿ ಗೊತ್ತಿಲ್ಲಪ್ಪ, ಇವತ್ ಮಾತ್ರ 3 ಹೋಳಿಗೆ ತಿನ್ಲೇಬೇಕು. ಆಕಿ ವಿಚಾರ ಮಾಡಿದ್ರು, ಒಂದ ಹೋಳಿಗೆ ಒಳಗ ವಿಷ ಹಾಕಿ ಕೊಟ್ನಿ ಅಂದ್ರ ಆ ವಿಷ ಏರ್ಲಿಲ್ಲ ಅಂದ್ರ ನಾಳೆ ಜನರಿಗೆ ಗೊತ್ತಾತಾರ, ನನ್ನ ಮುಗಿಸ್ತಾರ ಇವ್ರು. ಒಂದ ಅಲ್ಲ 2 ಅಲ್ಲ 3 ಹೋಳಿಗೆ ಒಳಗ ವಿಷ ಹಾಕಿ ಕೊಟ್ಟಿದ್ರು ಅಂದ್ರ ಒಂದ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇನ್ಯಾಡ್ರ ಮಾಡಬೇಕವ್. 3 ಹೋಳಿಗೆ ಒಳಗ ವಿಷ ಹಾಕಿ ಒತ್ತಾಯದಿಂದ ಎಲ್ಲಾ ಲಿಂಗೇಶ್ವರಪ್ಪ ತಿನ್ನಿಸಿದ್ರು. ಅವಾಗ ಒಂದ್ ತುಕುಡಿ ಉಳಿತದ ಸಾಕ್ಯವ ಅಂದ್ರೆ ಎಲ್ಲಾ ಲಿಂಗೇಶ್ವರಪ್ಪ ಒಂದ್ ರೊಟ್ಟಿ ತಿನ್ನೋರು 3 ಹೋಳಿಗೆ ತಿಂದಿದ್ರು. ಉಳ್ದಿತ್ತು. ಇವಾಗ ಆನಂದ ಆಯ್ತು ಏನ್ ತಾಯಿ ಹತ್ರ? ಹಾ, ಬಾಳ ಆನಂದ ಆಯ್ತಪ್ಪ ಅಂತ. ಆಯ್ತು, ಇನ್ ಅರ್ಧ ಹೋಳಿಗೆ ಏನ್ ಉಳ್ದೈತ್ಲ, ಇದನ್ನ ಮನ್ಯಾಗ ತೆಗೆದಿಡ್ಬೇಡ ತಾಯಿ. ಯಾಕೆಪ್ಪ ಅಂದ್, ಹುಡುಗರು ತಿಂದಗಿದ್ದಾವ,
ಇಟ್ಟು ಅನ್ನೋದ ತಡ ಬೆವರ ಇಳಿದ್ಬಿಡ್ತ ತಾಯಿಗೆ, ಯಪ್ಪ ಗೊತ್ತಾಯ್ತೇನೋ ಅಂತ ಹೇಳಿ. ಅವಾಗ ಅಪ್ಪ ಅಂದ, ನೀ ಮತ್ ಮನ್ಯಾ ತೆಗದಿರ್ಲಾರ್ದ ಎಲ್ಲಾರ ಉಗದ್ಗಿದ್ದಿ ಪ್ರಾಣಿಗಳು ತಿಂದಾವ್. ಇಟ್ಟು ಅನ್ನೋದ ತಡ ಓಹು ಗೊತ್ತಾಯ್ತೇನೋ ಅಂತ ಗಾಬರಿ ಆಗ್ಬಿಟ್ಟು, ಯಪ್ಪ ಮತ್ತೇನ್ ಮಾಡೋದು, 3 ಮೊಳ ತೆಗ್ ತೊಡ್ ತೆಗ್ನ್ಯಾ ಮುಚ್ಚದನ್ನ ಹೇಳಿರು. ಅವಾಗ ಇಷ್ಟಂದ್ರು, ಹೋಗಿ ಸುದ್ದಿ ಹೇಳಿದ್ರು ವಿಷ ಹಾಕಿನ ಅವ್ರಿಗೆ ಕೊಟ್ಟವ್ರಿಗೆ. ಬಹಳ ಆನಂದ ಆಯ್ತು. ಹೊತ್ತೇರು ಹೊಡೆದ ಎಲ್ಲಾ ಲಿಂಗಪ್ಪ ಸತ್ತ ಬಿಡ್ತಾನ. ನಾವ ಹೋಗಿ ಮೊದಲು ಕದಾ ತೆಗೀನು ಅದನ್ನ, ಜನ ಎಲ್ಲ ಹೋಗಿ ಹೇಳನು ಎಲ್ಲಾ ಲಿಂಗಪ್ಪ ಹೋಗ್ಯಾನ ಅಂತ ಹೇಳಿ. ಇನ್ನೇನು ಮುಗೀತು ಕತೆ ಅಂತ ಬಹಳ ಸಂತೋಷ ಆಗಿತ್ತು. ಬೆಳಿಗ್ಗೆ 5 ಗಂಟೆ ಆಗಿತ್ತು, ಕದಾ ತೆಗಿತಾರ, ಎಲ್ಲಾ ಲಿಂಗಪ್ಪ ಲಿಂಗ ಪೂಜೆ ಮಾಡ್ಕೊತ ಕೂತಾನ ಸಿದ್ಧಲಿಂಗಪ್ಪಗಳ ಮೂರ್ತಿ ಮಾತು. ಆದ್ರ ಅವ್ರು ಬಾಳ ಚಲೋ ಬರದಾರ. ಅಕ್ಕ ಮಹಾದೇವಿ ಅವರು ಒಂದು ವಚನದಲ್ಲಿ ಬರೀತಾರೆ, ಲಿಂಗದಿಂದ ಉದಯಿಸಿದ ಅಂಗವಿಡದಿಪ್ಪ ಶರಣರನ್ನ ಲೋಕದ ಮಾನವರೆಂತೆನ್ನಬಹುದೇ ಅಯ್ಯ, ಅವರ ನಡೆಯೇ ಆಗಮ ನುಡಿಯೇ ವೇದ. ಅವರನ್ನ ನಮ್ಮಂಗ ಮನುಷ್ಯರನ್ನಕ್ ಬರ್ತೈತೇನಪ್ಪ, ಅವ್ರ ಏನೇನು ನುಡಿತಾರೋ ಅದ ವೇದ, ಅವ್ರ ಹೆಂಗ ನಡಿತಾರೋ ಅದ ಆಗಮ. ಅವರನ್ನ ಮನುಷ್ಯರ ಅನ್ನಕ್ ಬರಂಗಿಲ್ಲಪ್ಪ, ನೋಡಾಕ್ ಮನುಷ್ಯರಂಗ್ ಕಂಡ್ರು ಅವ್ರ ಆತ್ಮ ವಿಭಿನ್ನವಾಗಿರ್ತೈತಿ ಅಂತ ಅಕ್ಕ ಮಹಾದೇವಿ ಕೂಡ ಒಂದು ವಚನದೊಳಗೆ ಬರೀತಾರೆ. ಹಂಗಾದ್ರ ಅಂತ ಎಲ್ಲಾ ಲಿಂಗಪ್ಪಗ ಆಗಿನ ಜನ ಹಂಗ ಕಾಡಿದ್ರು ಅಂದ್ರ ಮತ್ ಬಿಟ್ಟಾರೇನ್ರಿ ಈಗ ಜನ? ಎಲ್ಲರ ಜೀವನದೊಳಗೂ ಕಷ್ಟಗಳು ಬರ್ತಾವ, ನಷ್ಟಗಳು ಬರ್ತಾವ. ಸುಮ್ನೆ ನಾವು ವಿಚಾರ ಮಾಡಿ ನೋಡೋಣ, ಈ ಕಷ್ಟಗಳು ಯಾತಕ್ಕಪ್ಪ? ಅವರು ಭಗವದ್ಗೀತಾದೊಳಗೆ ಬರೀತಾರ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಈ ದೇಹ ನಾವಲ್ಲಪ್ಪ, ನಾವು ಆತ್ಮವಿದ್ದೇವೆ. ಹಾಗಾದ್ರೆ ನಾವು ಆತ್ಮ ಅಂದ ಬೆಳಕ ದೇಹಕ್ಕೆ ಕಷ್ಟ ಅದಾವ, ನಮಗೆ ಎಲ್ಲಿ ಕಷ್ಟ ಇರ್ತಾವು? ಹಿಂಗ ತಿಳಿದೀವಿ ಅಂದ್ರ ಕಷ್ಟಗಳು ದುಃಖ ದೂರ ಆಕ್ಕಾವ, ಸದಾ ಪರಮಾನಂದ ಸಿಗ್ತೈತಿ. ನಾವು ದೇಹ ಅಲ್ಲ, ನಾವು ಆತ್ಮ ಅಂತ ತಿಳ್ಕೊಂಡ್ ಬಿಟ್ಟಿವಿ ಅಂದ್ರ ಎಲ್ಲೈತ್ರಿ? ಯಾರಾದ್ರೂ ನಮಗ್ ಬೇಯ್ದ್ರು ಅಂದ್ರ, ಈ ದೇಹಕ್ಕೆ ಬೇದಾನ ಅನ್ನೋ ಭಾವ ನಮ್ಮೊಳಗಿತ್ತು ಅಂದ್ರ ಯಾಕ ಕಷ್ಟಗಳು ಬರ್ತಾವ ಮನುಷ್ಯನ್ಗೆ? ಬುದ್ಧ ಭಗವಾನ್ರ ಒಬ್ಬ ವ್ಯಕ್ತಿ ಬಂದು ಬೇಯಕ್ ಚಲೋ ಮಾಡಿದ. ಹಿಂಗ ಬೇದಲ್ಲ, ಏನ್ ಬಾಯಿಗೆ ಬರ್ತೈತಿ ಅದನ್ನ ಬೇಯಕತ್ತ ಬುದ್ಧರಿಗೆ. ಅವಾಗ ಶಿಷ್ಯ ಕೇಳಿದ ಆನಂದ, ಅಪ್ಪ ಏನ್ ಇಷ್ಟೊಂದ್ ನಿನ್ ಬೇಯಲಾಕತ್ತಾರ, ಒಂದ್ ಮಾತು ಅವ್ರಿಗೆ ಸಿಟ್ಲೆ ಅಂದಿ ಅಂದ್ರ ಒಂದ ಕ್ಷಣದೊಳಗೆ ಸುಟ್ಟು ಹೋಗ್ಬಿಡ್ತಾನ ವ್ಯಕ್ತಿ, ಯಾಕೆ ನೀನು ಮರಳಿ ಬೇಯ್ತಾ ಇಲ್ಲ ಅಂತೇಳಿ ಬುದ್ಧರಿಗೆ ಕೇಳಿದಾಗ ಬುದ್ಧ ಭಗವಾನ್ರು ಒಂದ್ ಮಾತು ಹೇಳ್ತಾರ, ನೋಡಪ್ಪ, ಯಾವ್ದಾದ್ರ ವ್ಯಕ್ತಿ ಪ್ರೀತಿದಿಂದ ನಮಗೊಂದು ವಸ್ತು ಕೊಡಾಕ್ ಬಂದ ಅಂದ್ರ, ಆ ವಸ್ತು ನಮಗ ಬೇಡ ಅಂತ ಹೇಳಿದ್ವಿ ಅಂದ್ರ, ಕೊಡಾಕ ಬಂದ ವ್ಯಕ್ತಿ ವಸ್ತು ಮತ್ ಮರಳಿ ಹೆಂಗ ಒಯ್ತಾನೋ ಹಂಗ ಬೇದಿದ ಬೇಗಳ ನಮಗಲ್ಲ ಅಂದ್ರ ಮತ್ ಬೇದವ ಓದ್ ಬಿಡ್ತಾನ. ಬೇದಿದ ಬೇಗಳ ನಾ ಸಿದ್ದೇಶ್ವರ ಒಪ್ಪಗಳು ಹೇಳಿಲ್ಲ ಒಂದು ವಿಡಿಯೋದೊಳಗ, 16 ವರ್ಷದ ಹಿಂದೆ ಯಾರೋ ಒಬ್ರು 1-4 ಮಾತು ಬೇದ್ರು ಅಂದ್ರ ಅದನ್ನ ನೆನಪಿಟ್ಕೊಂಡ್ ನಾವು ಕೂತೀವಿ ಅಂದ್ರೆ ಏನು ಬದುಕಿಗೆ ಅರ್ಥ ಐತಪ್ಪ? ಇನ್ನೊಂದ್ 100 ವರ್ಷಕ್ಕ ಈ ಭೂಮಿ ಮೇಲೆ ನಾವು ನೀವು ಸಣ್ಣವರು ದೊಡ್ಡವರು ಇಲ್ಲಿ ಯಾರು ಇರ್ತಾರ? ಹಂಗಾದ್ರ ಬೇಗಳೇನಾರು ಇರ್ತಾವೇನ್ರಿ? ಹಿಂಗ ನಾವು ನಡೆದು ಹೋದಿವಿ ಅಂದ್ರ ಎಲ್ಲಿದಾವಪ್ಪ ದುಃಖ? ನಾವು ಆತ್ಮ ಅಂತ ತಿಳ್ಕೊಂಡ್ಬಿಟ್ರೆ ಸಾಕ. ಎಲ್ಲೈತಿ ದೇಹ? ಇದ್ದಾಗ ಬಾಳ ಕಿಮ್ಮತ್ತು ಕೊಡ್ತಾರ. ಹ್ಯಾಗೊಂದು ಪಣತಿ ಒಳಗ ದೀಪ ಇತ್ತು ಅಂದ್ರ ಆ ಪಣತಿಗೆ ಹೆಂಗ ಕಿಮ್ಮತ್ ಇರ್ತದೋ ಹಂಗ ಈ ದೇಹದೊಳಗ ಭಗವಂತ ಒಂದ್ ದೀಪ ಹಚ್ಚಿಟ್ಟಾನ, ಜೀವ ಎಂಬುವಂತ ಜ್ಯೋತಿ ಹಚ್ಚಿಟ್ಟಾನ. ಹ್ಯಾಗಿ ಎಣ್ಣಿರೋ ಮಠ ದೀಪ ಉರಿತದ ಪಣತಿ ಒಳಗ, ಎಣ್ಣೆ ಮುಗಿತಿ ಅಂದ್ರ ಪಣತಿ ಬಾಳ ಚಲೋ ಐತಿ ಅಂತ ಯಾವ್ದಾರ ಬತ್ 1 ತಾಸು ಹೆಚ್ಚು ಉರಿತೈತೇನ್ರಿ? ಹಾಗೆ ದೇಹ ಎಂಬುವ ಪಣತಿ ಒಳಗ ಋಣ ಎಂಬುವಂತ ಎಣ್ಣೆ ಹಾಕಿ ಜೀವ ಎಂಬುವಂತ ಜ್ಯೋತಿ ಆ ಪರಮಾತ್ಮ ಹಚ್ಚಿಟ್ಟಾನ. ಋಣ ಎಂಬುವ ಎಣ್ಣೆ ತೀರಿದ ಕ್ಷಣಾರ್ಧದೊಳಗ ದೀಪ ಒಂದ್ ಕ್ಷಣದೊಳಗ ಆರಿ ಹೋಗ್ಬಿಡ್ತದ. ಆರಿ ಹೋಗೋಕ್ಕಿಂತ ಮೊದಲ ಈ ಮನುಷ್ಯ ಜನ್ಮ ಒಂದಿಟ್ಟು ಸತ್ಸಂಗಕ್ಕೆ ನೀನ್ ಕೊಟ್ಟಿ ಅಂದ್ರ ಸಾರ್ಥಕ ಆಕೈತಿ ಅಂತ ಎಲ್ಲಾ ಶರಣರು ಬರ್ಕೊಂಡ್ ಬಂದಾರಪ್ಪ. ಆ ಕಾರಣದಿಂದ ಎಲ್ಲೋ ಕೂತ್ ನೀನ್ ನಶ್ವರ ಮಾಡಕ್ ಹೋಗ್ಬೇಡ. ಈ ಶರೀರವನ್ನ ನೀನ್ ಸಾರ್ಥಕ ಮಾಡ್ಕೊಳ್ಬೇಕಾಗಿತ್ತು ಅಂದ್ರ ಸತ್ಸಂಗವನ್ನ ನೀನ್ ಕೇಳು ಅಂತ ಹೇಳಿ ಟೈಮ್ ಆಗೈತ್ರಿ. ಎಲ್ಲರಿಗೂ ಭಗವಂತನ ಆಶೀರ್ವಾದ ಸದಾವಕಾಲ ಇರ್ಲಿ. ಬಹುತೇಕ ನಾನು ಈ ಗ್ರಾಮಕ್ಕೆ ಪರಿಚಯ ಇತ್ತು, ಆದ್ರೆ ನಾನು ಇಲ್ಲಿ ಬಂದಿರ್ಲಿ, ಮಠ ಪರಿಚಯ ಇತ್ತು, ಆದ್ರೆ ಇಲ್ಲಿ ಬರಬೇಕು ಅಂತ ಹೇಳಿ ಅಪ್ಪಗಳು ನಮಗೆ ಮೊನ್ನೆ ಫೋನ್ ಮಾಡಿದ್ರು. ಬಹಳ ಸಂತೋಷ ಆಯಿತು. ನೀವು ಎಷ್ಟು ಜನಾರ ಕೂಡಿದ್ರು ಕೂಡ ಸತ್ಸಂಗ ಅನ್ನೋದು ಇಲ್ಲಿ ನಡೀತಿತ್ತು ಅಂದ್ರೆ ಬಹಳ ಆನಂದವಾಗಿರುವಂಥದ್ದು. ಇಷ್ಟು ತಂಪಾದ ಚಲೋ ವಾತಾವರಣದೊಳಗೆ ಬಹುತೇಕ ಇಲ್ಲಿ ಕೂತ್ ನಾವು ಮಾತಾಡಕತ್ತೀವಿ, ಎಲ್ಲೋ ಒಂದು ರೀತಿ ಸ್ವರ್ಗದೊಳಗೆ ಕೂತಂಗ ಅನುಭವ ಆಕೈತಿ. ಯಾಕೆ ಪತ್ರಿ ವನದ ಮಧ್ಯದೊಳಗೆ ಕೂತ್ಕೊಂಡು ಹೇಳೋದು ಸೌಭಾಗ್ಯ ನಮ್ಮದು ಕೂಡ ಒದಗಿ ಬಂತು. ಎಲ್ಲಾ ಲಿಂಗೇಶ್ವರ ಆಶೀರ್ವಾದ, ಗಣಪತಿ ಮಹಾರಾಜರ ಆಶೀರ್ವಾದ,
ಹಾಗೂ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಶುಭ ಹಾರೈಸಿ ಎಲ್ಲರಿಗೂ ಶುಭವಾಗಲಿ. ಹರಿ ಓಂ ತಸ್ಸತ್.